ಶಾಸಕ ಯತ್ನಾಳ್ ವಿರುದ್ಧ ತುಮಕೂರಲ್ಲಿ ಎಫ್ಐಆರ್ ದಾಖಲಾಗಿದೆ. ಸುಮೋಟೋ ಕೇಸ್ ದಾಖಲಿಸಿದ ತುಮಕೂರು ನಗರ ಪೊಲೀಸರು. ಇನ್ನು ಶಾಸಕ ಯತ್ನಾಳ್ ವಿರುದ್ಧ ತುಮಕೂರಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ತುಮಕೂರು ಪೊಲೀಸರು. ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದ ಅಡಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ತುಮಕೂರಿನಲ್ಲಿ ಶನಿವಾರ ನಡೆದ ಶೋಭಾಯಾತ್ರೆಯಲ್ಲಿ ಭಾಷಣ ಮಾಡಿದ್ದು ಯತ್ನಾಳ್. ಇನ್ನು ಶಾಸಕ ಯತ್ನಾಳ್ ವಿರುದ್ಧ ತುಮಕೂರಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಪೊಲೀಸರು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ತುಮಕೂರಿನಲ್ಲಿ ಶನಿವಾರ ನಡೆದ ಶೋಭಾಯಾತ್ರೆಯಲ್ಲಿ ಭಾಷಣ ಮಾಡಿದ್ರು. ಮದ್ದೂರಿನಲ್ಲಿ ನನ್ನ ವಿರುದ್ಧ 70ನೇ ಪ್ರಕರಣ ದಾಖಲಾಗಿದೆ ಅಂತ ಯತ್ನಾಳ್ ಹೇಳಿದ್ರು. ತುಮಕೂರಿನಲ್ಲಿ 71ನೇ ಪ್ರಕರಣ ಆಗಬಹುದು ಅಂತ ಯತ್ನಾಳ್ ಹೇಳಿದ್ರು. ಅನ್ಯ ಕೋಮಿನ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಂಬ ಆರೋಪದ ಅಡಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಪೊಲೀಸ್ ಸಿಬ್ಬಂದಿ ರಘುನಾಥ್ ಕೊಟ್ಟ ದೂರಿನ ಮೇರೆಗೆ ಎಫ್ಐಆರ್ ಅನ್ನು ದಾಖಲಿಸಲಾಗಿದ್ದು, ತುಮಕೂರು ನಗರ ಠಾಣೆಯಲ್ಲಿ ನಿನ್ನೆ ರಾತ್ರಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಶಾಸಕ ಯತ್ನಾಳ್ ವಿರುದ್ಧ ತುಮಕೂರಿನಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ತುಮಕೂರಲ್ಲಿ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಅನ್ನುವ ಉದ್ದೇಶದಿಂದ ಈಗ ಎಫ್ಐಆರ್ ದಾಖಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮದ್ದೂರಲ್ಲಿ 70ನೇ ಪ್ರಕರಣ ದಾಖಲಾಗಿದೆ ನನ್ನ ವಿರುದ್ಧ. ಈಗ ತುಮಕೂರಲ್ಲಿ 71ನೇ ಎಫ್ಐಆರ್ ದಾಖಲಾಗ್ಬೋದು ಅಂತ ಯತ್ನಾಳೇ ಹೇಳ್ಕೊಂಡಿದ್ರು. ಇನ್ನು ಅನ್ಯ ಕೋಮಿನ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಂಬ ಆರೋಪದ ಅಡಿ ಪೊಲೀಸ್ ಸಿಬ್ಬಂದಿ ರಘುನಾಥ್ ಕೊಟ್ಟ ದೂರಿನ ಮೇರೆಗೆ ಎಫ್ಐಆರ್ ಅನ್ನು ಪೊಲೀಸ್ ನಗರ ಠಾಣಾ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ತುಮಕೂರಲ್ಲಿ ನಡೆದಿದ್ದಂತಹ ಶೋಭಾಯಾತ್ರಾ ಕಾರ್ಯಕ್ರಮದಲ್ಲಿ ಯತ್ನಾಳ್ ಭಾಗವಹಿಸಿದ್ರು. ಈ ಭಾಗವಹಿಸಿದಂಥ ಸಂದರ್ಭದಲ್ಲಿ ಅನ್ಯ ಕೋಮಿನ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿರ್ತಾರೆ. ಇದನ್ನು ಆಧರಿಸಿ ರಘುನಾಥ್ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಪೊಲೀಸರು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಹಿಂದೂ ಧರ್ಮದ ಪರ ಯತ್ನಾಳ್ ಯಾವಾಗಲೂ ಮಾತನಾಡ್ತಾ ಇರ್ತಾರೆ. ಇದರಿಂದಾಗಿ ಅನ್ಯ ಕೋಮಿನ ಜನರಿಗೆ ಅವರ ಭಾವನೆಗಳಿಗೆ ಧಕ್ಕೆ ತರುವಂತೆ, ಅವರನ್ನು ಜರಿಯುವಂತೆ, ಅವರನ್ನು ಹೀಯಾಳಿಸುವಂತೆ ಪದಬಳಕೆಯನ್ನು ಮಾಡ್ತಾರೆ ಯತ್ನಾಳ್ ಅನ್ನುವ ಉದ್ದೇಶದಿಂದ ಸಾಕಷ್ಟು ಕೇಸ್ಗಳು ಅವ್ರ ಮೇಲೆ ದಾಖಲಾಗ್ತಾನೆ ಇರುತ್ತೆ. ಮದ್ದೂರಲ್ಲಿ ಕೂಡ ಗಣೇಶ ಉತ್ಸವ ಮೆರವಣಿಗೆ ಇದ್ದಂಥ ವೇಳೆಯಲ್ಲಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಯತ್ನಾಳ್ ಸಾಕಷ್ಟು ಪ್ರಚೋದನಕಾರಿ ಮಾತುಗಳನ್ನು ಆಡಿದ್ರು. ಹಾಗಾಗಿ ಅವ್ರ ವಿರುದ್ಧ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸ್ಕೊಂಡಿದ್ರು. ಅದನ್ನೇ ಹೇಳಿದ್ದಾರೆ ಈಗ ಯತ್ನಾಳ್ ಕೂಡ. ನನ್ನ ವಿರುದ್ಧ ಈಗ 70ನೇ ಎಫ್ಐಆರ್ ದಾಖಲಾಗಿದೆ ಮದ್ದೂರಲ್ಲಿ. ಇನ್ನು ನಾನೀಗ ತುಮಕೂರಲ್ಲಿ ಭಾಷಣ ಮಾಡ್ತಾ ಇದ್ದೀನಿ. ಈಗ ನನ್ನ ವಿರುದ್ಧ 71ನೇ ದೂರು ದಾಖಲಾಗಬಹುದು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್. ಯತ್ನಾಳ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಯಾವ ರೀತಿ ಭಾಷಣ ಮಾಡಿದ್ರು ಅಲ್ಲಿ ಅಂತ? ಖಂಡಿತವಾಗ್ಲೂ ಸಹ ಶನಿವಾರ ತುಮಕೂರಿನ ಒಂದು ಹಿಂದೂ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮ ಏನಿತ್ತು, ಆ ಒಂದು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಏನು ಶಾಸಕ ಬಸವರಾಜ ಯತ್ನಾಳ್ ಒಂದು ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಏನು ಒಂದು ಅನ್ಯ ಕೋಮಿನ ಭಾವನೆಗಳಿಗೆ ಧಕ್ಕೆ ತರುವಂತಹ ಒಂದು ಭಾಷಣವನ್ನ ಯತ್ನಾಳ್ ಅವರು ಮಾಡಿರುವಂತದ್ದು. ಅಂದ್ರೆ ಏನು ಒಂದು ಮೆರವಣಿಗೆ ಉತ್ಸವದಲ್ಲಿ ಸಹ ಒಂದು ಯತ್ನಾಳ್ ಅವರು ಭಾಗಿಯಾಗಿದ್ರು. ಆ ಬಳಿಕ ಏನು ತುಮಕೂರಿನ ಪ್ರಮುಖ ರಸ್ತೆಗಳಲ್ಲೂ ಸಹ ಅವರ ಒಂದು ಮೆರವಣಿಗೆ ಜಾಥಾ ಮುಂದುವರೆದಿತ್ತು. ಆ ಸಂದರ್ಭದಲ್ಲಿ ಏನು ಯತ್ನಾಳ್ ಅವರ ಭಾಷಣ ಅಂದ್ರೆ ಅನ್ಯ ಕೋಮಿನ ವಿರುದ್ಧ ಅವರ ಒಂದು ಭಾವನೆಗಳಿಗೆ ಧಕ್ಕೆ ತರುವಂತಹ ಒಂದು ಪ್ರಚೋದನಕಾರಿ ಭಾಷಣವನ್ನ ಯತ್ನಾಳ್ ಅವರು ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಇದೀಗ ಸುಮೋಟೋ ಕೇಸ್ನ ದಾಖಲಿಸಿಕೊಂಡು ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿರುವಂತದ್ದು. ಏನು ಈ ಹಿಂದೆನೂ ಸಹ ಒಂದು ಮದ್ದೂರಿನಲ್ಲಿ ಏನು ಅವರ ವಿರುದ್ಧ 70ನೇ ಪ್ರಕರಣ ದಾಖಲಾಗಿತ್ತು. ಆ ಬಳಿಕ ಮಾಧ್ಯಮಗಳಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ವಿಶೇಷವಾಗಿ ಏನು ತುಮಕೂರಿನಲ್ಲೂ ಸಹ ನನ್ನ ಮೇಲೆ ಪ್ರಕರಣ ದಾಖಲಿಸಬಹುದು ಅನ್ನುವಂತಹ ಒಂದು ಮುನ್ಸೂಚನೆ ಕೊಟ್ಟಿದ್ರು. ಯಾಕೆಂತಂದ್ರೆ ಅವರ ಭಾಷಣದ ಪರಿ ಆಗಿತ್ತು. ಏನು ಒಂದು ಬೇರೆ ಧರ್ಮದ ವಿರುದ್ಧ ಮಾತಾಡುವಂಥದ್ದು, ಜೊತೆಗೆ ಪ್ರಚೋದನಕಾರಿ ಭಾಷಣ ಮಾಡುವಂಥದ್ದು ಮದ್ದೂರಲ್ಲೂ ಸಹ ಒಂದು ಮಾಡಿದ್ರು. ಬಳಿಕ ತುಮಕೂರಿನಲ್ಲೂ ಸಹ ಅವರು ಭಾಗಿಯಾಗಿದ್ರು. ಏನು ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಿಸಿಕೊಂಡಿರುವಂತದ್ದು. ಪೊಲೀಸರು ಸುಮೋಟೋ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತದ್ದು. ಅವತ್ತಿನ ಒಂದು ಯತ್ನಾಳ್ ಅವರ ಭಾಷಣದ ತುಣುಕನ್ನ ಪೊಲೀಸರು ದಾಖಲಿಸಿಕೊಂಡು ಪೊಲೀಸ್ ಸಿಬ್ಬಂದಿ ಆಗಿರುವಂತಹ ರಘುನಾಥ್ ಅವರ ಒಂದು
ದೂರಿನ ಮೇರೆಗೆ FIR ದಾಖಲಾಗಿರುವಂತದ್ದು ತುಮಕೂರಿನ ಟೌನ್ ಪೊಲೀಸ್ ಠಾಣೆಯಲ್ಲಿ. ಏನು ಹಿಂದೂ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಅವರನ್ನ ಪೂರ್ವ ನಿಯೋಜಿತವಾಗಿ ಅವರನ್ನ ಆಹ್ವಾನಿಸಿದ್ರು. ಅವರ ಆಹ್ವಾನದ ಮೇರೆಗೆ ಯತ್ನಾಳ್ ಅವರು ಸಹ ಒಂದು ತುಮಕೂರಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ನಡೆಸಿದಂತಹ ಭಾಷಣದ ವಿರುದ್ಧ ಇದೀಗ ಪ್ರಕರಣ ದಾಖಲಿಸಿರುವಂತದ್ದು. ಜೊತೆಗೆ ಯತ್ನಾಳ್ ಅವರ ವಿರುದ್ಧ ಇದು 71ನೇ ಪ್ರಕರಣ ದಾಖಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಯತ್ನಾಳ್ ಅವರನ್ನ ಕರೆಸಿ ಏನು ಒಂದು ವಿಚಾರಣೆ ಮಾಡುವಂತಹ ಒಂದು ಸಾಧ್ಯತೆ ಕೂಡ ಇರುವಂತದ್ದು. ಏಕೆಂತಂದ್ರೆ ಈ ಹಿಂದೆ ಮದ್ದೂರು ಸೇರಿದಂತೆ ಈಗ ತುಮಕೂರು ಎಲ್ಲಾ ಪ್ರಕರಣಗಳು ಸಂಬಂಧಪಟ್ಟಂತೆ ಯಾವ ರೀತಿ ಭಾಷಣ ಮಾಡಿದ್ರು, ಆ ಒಂದು ಭಾಷಣದ ಹಿನ್ನೆಲೆ ಏನು ಅನ್ನುವಂಥದ್ದು ಸದ್ಯಕ್ಕೆ ಯತ್ನಾಳ್ ಅವರು ವಿವರಣೆ ಕೊಡ್ಬೇಕಾಗಿರುವಂತದ್ದು ಪೊಲೀಸ್ನವರ ವಿರುದ್ಧ. ಮುಂದಿನ ಬೆಳವಣಿಗೆ ಯಾವೆಲ್ಲ ರೀತಿ ನಡೆಯುತ್ತೆ ಅನ್ನುವಂಥದ್ದು ಸಹ ಒಂದು ಕಾದ್ ನೋಡ್ಬೇಕಾಗಿರುವಂತದ್ದು. ತನುಜಾ, ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿ.